ಇವಾಗ ಇದೇನು ನೋಡ್ತಿದ್ದೀರ ನೀವು ನೋಡಿ, ಇದೇನಕ್ಕೆ ಮಾಡಿರೋದು ಅಂದರೆ ಇಲ್ಲಿ ನಮ್ಮದು ಎಂಟ್ರೆನ್ಸು. ಸೊ ಅದು ನಮ್ಮ ಹಸು ಇದೆ, ಒಂದು 2-3 ಇತ್ತು, ಕೊಟ್ಬಿಟ್ಟಿದೆ ನೋಡಿ. ನಮ್ಮ ನಾಟಿ ಕಡೆ ಎಲ್ಲ ಇಲ್ಲೇ ಮೇಯ್ತಿದೆ. ನಮ್ಮದು ಕೆಂಚ ನೋಡಿ, ಕೆಂಚ ಅಲ್ಲೇ ಮಲಗಿದ್ದಾನೆ. ಅದು ಬಿಟ್ಟರೆ ನೋಡಿ ನಾನು ಇಲ್ಲಿ ಮಲ್ಕೊಂಡಿದ್ದೆ. ಇದೇನಕ್ಕೆ ಮಾಡಿರೋದು, ಹಸುನೂ ಇರ್ತದೆ, ನಾಟಿ ಕೋಳಿ ಕೂಡ ಇರುತ್ತೆ. ಇದು ಓಪನ್ ಆ್ಯಂಡ್ ಏನಕ್ಕೆ ಮಾಡಿರೋದು, ಈ ಮಳೆ ಬರುತ್ತೆ ಒಂದು ಕಡೆ ಈಚೆ ಬಿಟ್ಟಿದ್ದಾಗ ಬೆಳಗಿನ ಜಾವ, ಅವಾಗ ಇಲ್ಲಿ ಬಂದೆಲ್ಲ ಕೂತ್ಕೊಳ್ಳುತ್ತೆ. ಇಲ್ಲಿ ಮಳೆಗೆ ಇಲ್ಲ ಮನೆ ಒಳಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದು ಈ ಥರ ಮಾಡಿರೋದು ಹಸುಗೆ ಮತ್ತು ನಾಟಿ ಕೋಳಿಗಳಿಗೆ ನೋಡಿ. ಎಲ್ಲ ಇಲ್ಲಿ ಕೂತ್ಕೊಳ್ಳುತ್ತೆ. ಇನ್ನು ನಾನು ಸಾಕಾಣಿಕೆ ಮಾಡಿರೋದು ಅದು ಬಿಟ್ಟರೆ ಇಲ್ಲಿ ತಿಪ್ಪೆ ಹತ್ರ ಈ ಥರ ಗರಿ ಏನಕ್ಕೆ ಹಾಕ್ಕೊಂಡಿರೋದು ಅಂದರೆ, ಇವಾಗ ಗಿಡಗ ಬಂದು ಹೊಡಿಯುತ್ತಂದು ಅದು ಬರುತ್ತೆ ಅಂದ್ಕೊಳ್ಳಿ. ಸೊ ಅದು ಔತ್ಕೊಳ್ಬೇಕು. ಗಿಡಗಳು ಹುಡುಕ್ತದೆ. ಈ ಥರ ಓಪನ್ ಲ್ಯಾಂಡ್ ಇತ್ತಂದರೆ ಆಗಲ್ಲ, ಹಿಡ್ಕೊಂಬಿಡುತ್ತೆ ಪಟ್ಟಂತ. ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಮರಿನ ಆರಾಮಾಗೆ ಸಾಕ್ಬೋದು, ಸೇಫು, ಅವಾಯ್ಡ್ ಆಗುತ್ತೆ ಗಿಡದಿಂದ ಹೊಡೆಯೋದು. ನೋಡಿ ಇದೆ ನಮ್ಮದು ಚಿಕ್ಕ ಮನೆ, ಶೆಡ್ ಅಂತೇನಿಲ್ಲ. ಇದು ಆಲ್ರೆಡಿ ತುಂಬ ವರ್ಷಗಳಾಯಿತು ಕಟ್ಟಿ. ನೋಡಿ ಇಲ್ಲೇ ಹಸು ಕಡೆ ಹಾಕೊಂಡಿರೋ ನಾಟಿಗಳು ಕೂಡ ಸಾಕಿರೋದು ನೋಡಿ. ಕಲರ್ಫುಲ್ ಹೂಗಳು ಎಲ್ಲ ಹಿಂದೆ ಬರ್ತಾರೆ, ನಮ್ಮ ಹಿಂದೆ ಎಲ್ಲರೂ ಹಿಂದೆ ಬರೋದು ಹಿಂಗೆ ಬನ್ನಿ. ಎಲ್ಲ ಹೊರಡೆ ಬಂದ್ಬಿಡ್ತಾರೆ. ಸೊ ಕ್ಲೋಸ್ ಮಾಡ್ತಾಯಿದ್ದೀನಿ, ನೋಡ್ತಿದ್ದೀರಾ ನೋಡಿ. ನಾವೇನು ಮಾಡಿದ್ದೀವಿ, ಇದಕ್ಕೆ ಕಟ್ಟಿದ್ದೀವಿ ಅಲ್ಲಿಗೆನ. ಇಲ್ಲಿ ಎಲ್ಲ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಇದರಲ್ಲಿ ಒಂದು 20 ಕೂತ್ಕೊಳ್ಳುತ್ತೆ ಜೊತೆ. ಒಂದಕ್ಕೊಂದು 10 ಕಂತು ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ಪೈಪ್ ಹೊಡಿದು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅದು ಬಿಟ್ಟು ಅಡ್ಡ ಕಟ್ಟಿದ್ದೀವಿ. ಈ ಥರ ನಾಟಿಗಳು ಕೂತ್ಕೊಳ್ಳೋಕ್ಕೋಸ್ಕರ ಅಡ್ಡ ಕಟ್ಟಿರೋದು ನೋಡ್ತೀರಾ ನೋಡಿ. ಅಡ್ಡ ಕಟ್ಟಿದ್ದೀವಿ, ಇಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಅಗಲದಲ್ಲೇ 500 ಕೋಳಿ ಸಾಕ್ಬೋದು. ನಾಟಿ ಕೋಳಿನ 500 ನಾಟಿ ಕೋಳಿ, ಒರಿಜಿನಾಲಿಟಿ ನಾಟಿ ಕೋಳಿ ಸಾಕ್ಬೋದು. ಇದು ಆಲ್ರೆಡಿ ಮಾತ್ರ ಒಂದು 150 ಹತ್ತಿರ ಇದೆ. ಎಲ್ಲ ಇಲ್ಲೇ ಸಾಕ್ತಿರೋದು. ಇವಾಗ ಒಂದು ಜಾಸ್ತಿ ಮರಿ ಮಾಡಿದೆ ನೋಡ್ತೀರಾ. ಅದು ಕೂಡ ಮರಿ ಮಾಡಿಸ್ಕೊಳ್ಳೋದು ಇಲ್ಲ ಪದ್ದು ತೋರಿಸ್ತೀನಿ ನೋಡಿ. ಇಲ್ಲ ಸಪ್ರೇಟ್ ಏರಿಯಾ ಇದೆ ನೋಡಿ, ಇಲ್ಲಿ ಮರಿ ಮಾಡಿಸೋದು. ಸೊ ಇಲ್ಲೊಂದು ಬೆಚ್ಚಿದೆ, ಅಲ್ಲೊಂದು ಬೆಚ್ಚಿ, ಔಟ್ ಸೈಡ್ ಒಂದು ಬೆಚ್ಚಿದೆ. ಏನಿಲ್ಲ ನೋಡಿ. ಇದು ಕವೆ ಬಂದಿದೆ, ಹೋಗೋದಿಲ್ಲ ಕವೆ ಮುಂದೆ. ನಾವೇನು ಮಾಡ್ತೀವಿ, ಇದೊಂದು ಬಾಂಡಿ ಮತ್ತು ಮಣ್ಣಲ್ಲಿ ಕುಡಿಸ್ಕೊತೀವಿ. ಅದು ಬಿಟ್ಟರೆ ಇಲ್ಲಿ ಗೊಂತಲು ಕುಡಿಸ್ತೀವಿ. 1 2 3 4 ಲಾಸ್ಟ್ ಕೂತೀವಿ ನೋಡಿ, 5 ಈ ಥರ ಕುಡಿಸ್ಕೊತೀವಿ. ಇಲ್ಲೇ ಗೊಂತಲೆ ಮಣ್ಣಲ್ಲೇ ಕುಡಿಸ್ತದೆ, ಬೇರೆ ಯೂಸ್ ಮಾಡಲ್ಲ. ಜಾಸ್ತಿ ಗೊತ್ತು ಅಂದರೆ ನೋಡಿ, ಇನ್ನೊಂದು ಅಡಿ ಮಾಡಿದ್ದೀವಿ. ಇದರ ಮಣ್ಣು ಇದಕ್ಕೆ ಹೊಸ ಮಣ್ಣು ಹಾಕ್ತೀವಿ. ಇಲ್ಲೇ ಬರಗೊಳಕ್ಕೆ ಕಿರಿತ ಬಿಟ್ಬಿಟ್ಟು ಹಿಂಗೆ ಮಣ್ಣು ಇರಲಿ ಅಂತ ಈ ಮೂರೇ ಕುಡಿಸ್ತೀವಿ. ಅದು ಮಟ್ಟೆ ಎಲ್ಲೆಲ್ಲಿ ಇಡುತ್ತೆ ಅಲ್ಲೆಲ್ಲೇ ಕುಡಿಸ್ತಾರದೆ ನಾಟಿ ಕೋಳಿನ, ಬೇರೆ ಚೇಂಜೇ ಮಾಡಲ್ಲ. ಅದು ಬಿಟ್ಟರೆ ಇಲ್ಲಿ ನೋಡ್ತೀರಾ ಹಂಗೆ ನೋಡಿ, ಎಲ್ಲರೇ ಅಲ್ಲೂ ಕೂರಿಸಿದ್ದೀವಿ. ಏನಕ್ಕೆ ಮಟ್ಟೆ ಅಲ್ಲೇ ಹಿಡಿದಿತ್ತು. ಸೊ ಅದಕ್ಕೆ ಅದ್ರ ಜಾಗ ಬಿಟ್ಟಿದ್ದೀವಿ. ನಾವು ನ್ಯಾಚುರಲಿಟಿ ಅಂತ ಅಂದಾಗ ಈ ಕಾಡಲ್ಲಿ ಯಾವ ರೀತಿ ಇರ್ತೇವೆ ಪ್ರಾಣಿ ಪಕ್ಷಿ ಕೊಡಲ್ಲ ಮಟ್ಟೆನ, ಅದೊಂದು ಗೂಡು ಮಾಡ್ತಾ ಇರ್ತದೆ, ರೀತಿ ಬೇರೆ ಬೇರೆ ಕಡೆ ಇಡಲ್ಲ. ಸೊ ನಾವು ಅದೇ ಥರ ಅಂದ್ಕೊಂಡು ನಾನು ಮಾಡ್ತಿರೋದು. ಅದು ಮಟ್ಟೆಯಲ್ಲಿಡುತ್ತೆ, ಅದೇ ಪ್ಲೇಸು, ಚೇಂಜ್ ಮಾಡಲ್ಲ. ಆದಷ್ಟು ಈ ಥರ ಚಿಕ್ಕ ಮನೆಯವರು ಸಾಕು, ಒಂದು 50 ನಾಟಿ ಕೋಳಿ ಸಾಕೋಬೋದು, ಅನುಕೂಲ, ಏನಾಗಲ್ಲ. ಸಾಕೋದಕ್ಕೆ ತಿನ್ಲೂಬೋದು, ಸೇಲ್ ಮಾಡಲೂಬೋದು. ಒಳ್ಳೆ ಟೇಸ್ಟು ಸಾಕಾಗಿರುತ್ತೆ ನೋಡಿ. ಇನ್ನೊಂದು ಬೆಚ್ಚ ನೋಡ್ತಿರಲಿಲ್ಲ, ಇನ್ನೊಂದು ಬೆಚ್ಚ. ಇದು ನಮ್ಮ ಚಿಕ್ಕ ಸೆಡ್ಡು. ಅದು ಬಿಟ್ಟರೆ ಸುತ್ತ ಈ ಥರ ಪಿಂಚಿನ ಹಾಕ್ಕೊಂಡಿರ್ಬೇಕು. ಇಲ್ಲಾಂದರೆ ನಿಜ ನಮ್ಮ ಥರ ಲಾಸ್ ಮಾಡ್ಕೊಂಡ್ಬಿಡ್ತೀರ. ಇವಾಗ 45 ಕೋಳಿ ಲಾಸ್ ಮಾಡ್ಕೊಂಡಿದ್ದೀವಿ ಬರೀ 15 ದಿನದಲ್ಲಿ. 45 1-2 ಅಲ್ಲ, ಇನ್ನೇ ತೀರಾ ತೀರಿದ್ರೆ 45. ಸೊ ತುಂಬ ಬೇಜಾರಾಗುತ್ತೆ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.